ಮಂಡ್ಯ ಸಂಸದೆ ಸುಮಲತಾ ಅವರನ್ನ ಭೇಟಿಯಾಗಿದ್ದಾರೆ ಕುಮಾರಸ್ವಾಮಿ. ಲೋಕಸಭಾ ಚುನಾವಣೆಗೆ ಬೆಂಬಲವನ್ನ ಕೂಡ ಕೋರಿದ್ದಾರೆ ದಳಪತಿ. ಸುಮಲತಾ ಅವರನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಭೇಟಿಯಾದ್ರು. ತಮಗೆ ಬೆಂಬಲವನ್ನ ಕೊಡಬೇಕು ಅಂತ ಕೋರ್ಕೊಂಡ್ರು. ಸುಮಲತಾ ನಿವಾಸಕ್ಕೆ ಭೇಟಿಯನ್ನ ನೀಡಿ ಎಲೆಕ್ಷನ್ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸುಮಲತಾ ಜೊತೆ ಮಹತ್ವದ ಚರ್ಚೆಯನ್ನ ನಡೆಸಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಗುಟ್ಟನ್ನ ಬಿಟ್ಟುಕೊಟ್ಟಿಲ್ಲ ಸ್ವಾಭಿಮಾನಿ ಸಂಸದೆ. ಈ ಎಲ್ಲ ಕುತೂಹಲಕ್ಕೂ ಕೂಡ ಬುಧವಾರವೇ ಕ್ಲೈಮ್ಯಾಕ್ಸ್. ಅಭಿಮಾನಿಗಳ ಸಭೆಯನ್ನ ನಡೆಸಿ ಅಭಿಪ್ರಾಯವನ್ನ ಪಡೆದು ತೀರ್ಮಾನವನ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಮೇಲ್ನೋಟಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಸುಮಲತಾ ಅವರನ್ನ ಮನವೊಲಿಕೆ ಮಾಡಿರೋದು ಯಶಸ್ವಿ ಆಗಿದೆ ಅನ್ನೋದು ಕಂಡು ಬರ್ತಾ ಇದೆ. ಆದರೆ ಸುಮಲತಾ ಅವರ ನಡೆ ಏನು ಅನ್ನೋದು ಪ್ರಶ್ನೆ. ಮಂಡ್ಯದಿಂದ ಸ್ಪರ್ಧೆ ಮಾಡದೇ ಇರಲು ಸುಮಲತಾ ಅವರು ನಿರ್ಧಾರವನ್ನ ಹಾಗಾದ್ರೆ ಮಾಡಿದ್ದಾರಾ? ಅವರ ತೀರ್ಮಾನ ಏನು? ಏಪ್ರಿಲ್ 3ರಂದು ಕಾರ್ಯಕರ್ತರ ಎದುರು ತೀರ್ಮಾನವನ್ನ ಘೋಷಣೆ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಡ್ತಾರಾ? ಮೈತ್ರಿ ವಿರುದ್ಧ ಸಮರ ಸಾರ್ತಾರಾ? ಏನಾಗತ್ತೆ ಅನ್ನೋದು ಈಗ ಸದ್ಯಕ್ಕಿರುವಂತಹ ಕುತೂಹಲ. ಎಲ್ಲದಕ್ಕೂ ಕ್ಲೈಮ್ಯಾಕ್ಸ್ ಅಂತಂದ್ರೆ ಏಪ್ರಿಲ್ 3ರಂದು ಬುಧವಾರ ಬೆಂಬಲಿಗರ ಸಭೆಯನ್ನ ನಡೆಸ್ತಾರೆ. ಆ ಸಭೆಯ ನಂತರದಲ್ಲಿ ನನ್ನ ತೀರ್ಮಾನವನ್ನ ನಾನು ಹೇಳ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಬೆಂಬಲ ಕೊಡ್ತಾರಾ ಅಥವಾ ಮತ್ತೆ ಪಕ್ಷೇತರರಾಗಿಯೇ ನಿಲ್ತಾರಾ ಅನ್ನೋದು ಬುಧವಾರ ಗೊತ್ತಾಗುತ್ತೆ. ತಮ್ಮ ನಿರ್ಧಾರವನ್ನ ಬುಧವಾರ ಪ್ರಕಟಪಡಿಸ್ತಾರೆ. ಕಾರ್ಯಕರ್ತರ ಎದುರೇ ಈ ತೀರ್ಮಾನದ ಘೋಷಣೆ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ದಾರೆ. ಮೇಲ್ನೋಟಕ್ಕೆ ನೋಡೋದಾದ್ರೆ ಕುಮಾರಸ್ವಾಮಿ ಮತ್ತು ಸುಮಲತಾ ಅವರ ಈ ಮೀಟಿಂಗ್ ಏನಿದೆ, ಚರ್ಚೆ ಏನಿದೆ, ಇದು ಎಲ್ಲೊಂದು ಕಡೆ ಸಾಕಷ್ಟು ಯಶಸ್ವಿ ಆಗಿದೆ ಅನ್ನುವಂಥ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಮೀಟಿಂಗ್ ನಡೆದ ನಂತರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಜೊತೆಗೆ ಸುಮಲತಾ ಇಬ್ಬರು ಕೂಡ ಮಾತಾಡಿದ್ದಾರೆ. ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ಬನ್ನಿ ನೋಡೋಣ. ಈಗ ಇವತ್ತಿನ ಭೇಟಿ ಅತ್ಯಂತ ಸೌಹಾರ್ದಯುತವಾಗಿ ಆಗಿರತಕ್ಕಂಥ ಭೇಟಿ. ನನಗೆ ಅಂಬರೀಷ್ ಅಣ್ಣವರ ಮನೆ ಹೊಸದಲ್ಲ. ನಾವು ಹಲವಾರು ವರ್ಷಗಳು ಜೊತೆಗೂಡಿ ಬದುಕಿರ್ತಕ್ಕಂಥವ್ರೆ. ನಾನು 4ನೇ ತಾರೀಕಿನಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ. ಆ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಅಕ್ಕ ಅವರ ಸಹಕಾರವನ್ನು ಕೇಳಲಿಕ್ಕೆ ಇವತ್ತು ಅವ್ರ ಮನೆಗೆ ಬಂದಿದ್ದೇನೆ. ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಈಗ ಇವತ್ತಿನ ನನ್ನ ಜಿಲ್ಲೆಯ ಜನತೆಗೆ ಯಾವ ರೀತಿಯ ಒಂದು ನಾನು ಹಾಕೋ ಹೆಜ್ಜೆಯಿಂದ ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋದು ನಾನು ಯೋಚನೆ ಮಾಡ್ತೀನಿ. ಹಾಗೆ ನನ್ನ ಬೆಂಬಲಿಗರು, ನನ್ನ ಜೊತೆಯಲ್ಲಿ ಇರೋರು, ನನ್ನ ಸಪೋರ್ಟ್ ಇಷ್ಟು ವರ್ಷಗಳು ನನ್ನ ಜೊತೆಯಲ್ಲಿ ಅವರೂ ಜರ್ನಿ ನನ್ನ ಜೊತೆಯಲ್ಲಿ ಇದ್ದು ನನಗೆ ತುಂಬ ಬೆನ್ನೆಲುಬಾಗಿ ನಿಂತವ್ರು. ಅವ್ರನ್ನ ಕೈ ಬಿಡೋ ಪ್ರಶ್ನೆ ಇಲ್ಲ. ಇವೆಲ್ಲವೂ ನಾನು ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಹೇಳ್ತೀನಿ. ರಾಜಕಾರಣದಲ್ಲಿ ಸೋಲು ಗೆಲುವು ಅನ್ನೋದು ಬೇರೆ. ಈಗ ಚುನಾವಣೆಯಲ್ಲಿ ನಾನು ನಿಂತು ಸೋತ್ರೆ ಅದು ಇನ್ನು ಬೇರೆ ಥರ ಇರೋದು. ಈಗ ನಾನು ಚುನಾವಣೆಗೆ ಅವರು ಆ ಸೀಟನ್ನು BJPನೇ ಉಳಿಸ್ಕೊಂಡು ನನಗೆ ಸೀಟ್ ಕೊಟ್ಟಿಲ್ಲ ಅಂದರೆ ಅದು ಬೇರೆ ಥರ ಆಗ್ತಿತ್ತು. ಈಗ BJPನೇ ಆ ಸೀಟನ್ನು JDSಗೆ ಮೈತ್ರಿಯಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಒಂದೊಂದು ಟೈಮಲ್ಲಿ ಸಂದರ್ಭದಲ್ಲಿ ಈ ರೀತಿ ಆಗತ್ತೆ. ಒಂದು ಹಿನ್ನಡೆ ಅಂದರೆ ಒಂದು ರೋಡಲ್ಲಿ ನಾವು ಹೋಗಬೇಕಾದ್ರೆ ಒಂದು ಹಲವಾರು ಕಡೆ ಸ್ಪೀಡ್ ಬ್ರೇಕರು ಹಂಪು ಬರುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೂಪೇಶ್, ನಿನ್ನೆ ಮನವೊಲಿಕೆ ನಡೀತು, ಆದರೆ ಮೇಲ್ನೋಟಕ್ಕೆ ಯಶಸ್ವಿ ಅಂತ ಕಂಡು ಬಂದರೂ ಕೂಡ ಸುಮಲತಾ ಅವರ ಮಾತು ಒಂದು ರೀತಿಯಲ್ಲಿ ಅಡ್ಡಗೋಡೆ ಮೇಲೆ ದೀಪವನ್ನ ಇಡುವಂತ ರೀತಿಯಲ್ಲಿ ಇತ್ತು. ಹಾಗಾಗಿ ಸ್ಟಿಲ್ ಅ ಕ್ವೆಶ್ಚನ್ ಮಾರ್ಕ್. ಅವರ ಮುಂದಿನ ನಡೆ ಏನು ಅನ್ನುವಂಥದ್ದು ಏನಾಗಿರ್ಬೋದು? ಬುಧವಾರದ ನಿರ್ಧಾರ ಏನೇನು ಡೀಟೇಲ್ಸ್ ಇದೆ? ಅಶ್ವಿನಿ, ಇಲ್ಲಿ ಸುಮಲತಾ ಅವರ ಮನವೊಲಿಕೆಯನ್ನು ಎಚ್.ಡಿ. ಕುಮಾರಸ್ವಾಮಿ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಸುಮಲತಾ ಅವರು ಸಾಕಷ್ಟು ಸಾಧಕ ಬಾಧಕಗಳನ್ನು ಚಿಂತಿಸಿದ್ದಾರೆ. ಅದೇ ರೀತಿಯಾಗಿ ನಿನ್ನೆ ಮೀಟಿಂಗಲ್ಲೂ ಕೂಡ ಅದೇ ರೀತಿಯಾಗಿ ಮಾತನ್ನು ಕುಮಾರಸ್ವಾಮಿ ಹೇಳಿದ್ರು. ಯಾಕಂತ ಹೇಳಿದ್ರೆ ಸುಮಲತಾ ಅವರು ಸ್ಪರ್ಧೆ ಮಾಡಿದ್ರೆ ಇಲ್ಲಿ ಯಾರಿಗೂ ಕೂಡ ಪ್ರಯೋಜನ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಸುಮಲತಾ ನಿಂತಾಗ ಒಂದಿಷ್ಟು ವಾತಾವರಣ ಇತ್ತು, ಸುಮಲತಾ ಪರ ಅಲೆ ಇತ್ತು. ಆದರೆ ಆ ಅಲೆ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಇಲ್ಲಿ
JDS BJP ಅಭ್ಯರ್ಥಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸುಮಲತಾ ಅವರು ವೈಯಕ್ತಿಕವಾಗಿ ಬೇರೆದೇ ರೀತಿಯಲ್ಲಿ ಸುಮಲತಾ ಅವರು ಈಗ ಇಂಡಿವಿಜುವಲ್ ಆಗಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾ ಇದೆ. ಹೀಗಾಗಿ ಅಲ್ಲಿ ಗೆಲ್ಲುವಂಥ ಸಾಧ್ಯತೆಗಳು ಕಡಿಮೆ ಇದೆ. ಯಾಕಂತ ಹೇಳಿದ್ರೆ ಸುಮಲತಾ ಇರುವಂಥ ಆತಂಕ ಅಂತ ಹೇಳಿದ್ರೆ ಅಭಿಮಾನಿಗಳು ಅಥವಾ ಕಾರ್ಯಕರ್ತರಿಗೆ ತೊಂದರೆ ಆಗುತ್ತೆ ಅಂತೇಳಿ ಈ ರೀತಿಯಾಗಿ ಹಿಂದೆ ನಡೆದಂಥ ಎಲ್ಲ ಘಟನೆಗಳನ್ನು ಮರ್ತು ಬಿಡೋಣ. ಕುಮಾರಸ್ವಾಮಿ ಹೇಳಿದಿಷ್ಟೇ, ಘಟನೆಗಳನ್ನು ಕಹಿ ಘಟನೆಗಳೆಲ್ಲವೂ ಕೂಡ ಮರ್ತು ಬಿಡೋಣ. ಸುಮಲತಾ ಅವರು ನೀವು ಬಿಡಬೇಕು, ನಾವು ಕೂಡ JDS ಆಗಿ ನಾವು ಕೂಡ ಕಹಿ ಘಟನೆಗಳನ್ನ ಮರೆತು ಬಿಡ್ತೇವೆ. ಹೀಗಾಗಿ ಮುಂದೆ ಮಂಡ್ಯದ ಜನ ಇದ್ದಾರೆ, ಮಂಡ್ಯದ ಜನತೆ ಇದೆ. ಮಂಡ್ಯಕ್ಕೆ ಒಳ್ಳೇದಾಗಬೇಕು, ಕಾರ್ಯಕರ್ತರಿಗೆ ಒಳ್ಳೇದಾಗಬೇಕು, ಬೆಂಬಲಿಗರಿಗೆ ಒಳ್ಳೇದಾಗಬೇಕು. ಈ ನಿಟ್ಟಿನಲ್ಲಿ ಒಂದಿಷ್ಟು ಕ್ರಮವನ್ನು ತೆಗೆದುಕೊಳ್ಳೋಣ. ಹೀಗಾಗಿ ಯಾವುದೇ ರೀತಿ ಯೋಚನೆಗಳನ್ನು ಚಿಂತನೆಗಳನ್ನು ನಡೆಸೋದಾದರೂ ಕೂಡ ಈ ದೃಷ್ಟಿ ಇಟ್ಕೊಂಡು ನಡೆಸಿ. ಯಾಕಂದರೆ ಸ್ಪರ್ಧೆ ಮಾಡಿದ್ರೆ ಯಾರಿಗೂ ಕೂಡ ಪ್ರಯೋಜನ ಆಗೋದಿಲ್ಲ. ಕಾಂಗ್ರೆಸ್ಗೆ ಏನಾದರೂ ಲಾಭ ಆಗೋದು ಬಿಟ್ಟರೆ ಮತ್ತಾರಿಗೂ ಕೂಡ ಲಾಭ ಆಗೋದಿಲ್ಲ. ಹೀಗಾಗಿ ಸುಮಲತಾ ಅವರು ನೀವು ಮನವೊಲಿಕೆಯನ್ನು ಮಾಡ್ಕೊಳ್ಬೇಕು, ಸ್ಪರ್ಧಿಸಬಾರ್ದು ಅಂತೇಳಿ ಕುಮಾರಸ್ವಾಮಿ ಅವರು ಮನವೊಲಿಕೆಯನ್ನು ಮಾಡಿದ್ದಾರೆ. ಆದರೆ ಈ ಒಂದು ಮನವೊಲಿಕೆಗೆ ಸುಮಲತಾ ಅವರು ಕೂಡ ಒಪ್ಪಿದ್ದಾರೆ. ಯಾಕಂತ ಹೇಳಿದ್ರೆ ಏಪ್ರಿಲ್ 3ರಂದು ತಾನು ಅಭಿಮಾನಿಗಳ ಸಭೆ ನಡೆಸ್ತೀನಿ ಅಂತೇಳಿ ಸುಮಲತಾ ಅವರು ಹೇಳಿದ್ದಾರೆ. ಈ ಸಭೆಯಲ್ಲಿ ಅವರು ಸ್ಪಷ್ಟವಾಗಿ ಕಾರ್ಯಕರ್ತರು ಕೇಳೋರಿದ್ದಾರೆ, ನಾನು ಸ್ಪರ್ಧಿಸ್ತಾ ಇಲ್ಲ ಅಂತೇಳಿ. ಅದೇ ರೀತಿಯಾಗಿ ಕಾರ್ಯಕರ್ತರ ದೃಷ್ಟಿಯಿಂದ ಕಾರ್ಯಕರ್ತರಿಗೆ ಒಳ್ಳೆಯದಾಗಬೇಕು. ಮುಂದಿನ ದಿನಗಳಲ್ಲಿ ಮಂಡ್ಯಕ್ಕೆ ಸಂಬಂಧಪಟ್ಟಂಥ ಉತ್ತಮ ಸ್ಥಾನಮಾನಗಳಿರ್ಬೋದು. ಅದೇ ರೀತಿಯಾಗಿ ಏನೇನು ಆಗಬೇಕು, ಮುಂದೆ ಮಂಡ್ಯದಲ್ಲಿ ಏನೇನು ಆಗಬೇಕಾಗತ್ತೆ, ಹಳೆ ಮೈಸೂರು ಭಾಗಕ್ಕೆ ಏನೇನಾಗಬೇಕು ಅದೆಲ್ಲವನ್ನು BJP ಸೇರ್ಪಡೆಯಾಗಿ ನಾನು BJP ಸೇರ್ಪಡೆಯಾಗಿ ನಾನು ಎಲ್ಲದೂ ಕೂಡ ದೊರಕಿಸಿಕೊಡ್ತೇವೆ ಅಂತೇಳಿ ಹೇಳಲಿಕ್ಕೆ ಸುಮಲತಾ ಅವರು ಸಿದ್ಧರಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ವಿಜೇಂದ್ರ ಅವರು ಕೂಡ ಮೊನ್ನೆ ಹೇಳಿದ್ದಾರೆ ಪಕ್ಷಕ್ಕೆ ಸೇರ್ಪಡೆಯಾಗಿ ಅಂತ. ಅದೇ ರೀತಿಯಾಗಿ ಏಪ್ರಿಲ್ 7ಕ್ಕೆ ಮೋದಿಯವರ ಸಮ್ಮುಖದಲ್ಲೇ ಸುಮಲತಾ ಅವರು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತ ಹೇಳಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ. ಇದೆಲ್ಲದೂ ಕೂಡ ಏಪ್ರಿಲ್ 3ರಂದು ಒಂದು ಸಭೆ ಆಗುತ್ತೆ. ಆ ಸಭೆ ಬಳಿಕವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅದಾದ ಬಳಿಕವಾಗಿ BJPಯನ್ನು ಕೂಡ ಸೇರ್ಪಡೆ ಆಗಬಹುದು. BJP ಸೇರ್ಪಡೆಯಾಗಿ ಕುಮಾರಸ್ವಾಮಿಯವರಿಗೆ ಬೆಂಬಲವನ್ನು ಸೂಚಿಸಬಹುದು. ಯಾವುದೇ ರೀತಿಯಾಗಿ ಬಂಡಾಯ ಸ್ಪರ್ಧೆ ಇಲ್ಲ ಅನ್ನುವಂಥ ಲೆಕ್ಕಾಚಾರಗಳು ಸದ್ಯಕ್ಕೆ ನಡೀತಾ ಇದೆ. ಅಶ್ವಿನಿ. ಓಕೆ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.